ಕನ್ನಡದ ಖ್ಯಾತ ನಿರೂಪಕಿ, ನಟಿ ಅಪರ್ಣವರ ಬಗ್ಗೆ ತಿಳ್ಕೊಂಡಷ್ಟು ಮಾಹಿತಿಗಳು, ಒಂದು ಆಸಕ್ತಿಕರದ ವಿಚಾರಗಳು ನಮಗೆ ಸಿಗ್ತಾ ಇರುವಂಥದ್ದು. ಈಗ ನನ್ನ ಜೊತೆಯಲ್ಲಿ ಅಪರ್ಣವರ ಸ್ನೇಹಿತೆ, ಸಹೋದ್ಯೋಗಿ, ಅವರ ಒಡನಾಡಿ ಕುಮದವಲ್ಲಿ ಅರುಣ್ಮೂರ್ತಿ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಒಂದಿಷ್ಟು ವಿಚಾರ ಮಾತಾಡೋಣ, ಮೆಲುಕು ಹಾಕೋಣ. ಅವ್ರ ಜೊತೆ ಮಾಡಿದಂತಹ ಅಂದರೆ ಕೆಲಸದಲ್ಲಿ ಒಟ್ಟಿಗೆ ಸಹೋದ್ಯೋಗಿಗಳಾಗಿ ಕೆಲಸ ಮಾಡಿದ್ದಾರೆ. ಒಂದಿಷ್ಟು ವಿಚಾರಗಳನ್ನ ಅವ್ರ ಜೊತೆಲಿ ಮೆಲುಕು ಹಾಕೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಅಪರ್ಣವ್ರು ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಅಪರ್ಣ ಅಂದ ತಕ್ಷಣನೇ ಕನ್ನಡ ನೆನಪಾಗತ್ತೆ. ಈಗಾಗಲೇ ಬಹಳಷ್ಟು ಎಲ್ಲ ಮಾಧ್ಯಮಗಳಲ್ಲಿ ಅವಳು ಹೋದ್ಲು ಅಂತಲ್ಲ, ಅವಳು ಸದಾಕಾಲ ಕನ್ನಡದಲ್ಲೇ ಅವಳು ನೆಲೆಸಿರ್ತಾಳೆ. ಅವಳಷ್ಟು ಸ್ಪಷ್ಟವಾಗಿ ಬಿಡಿ ಬಿಡಿಯಾದ ಕನ್ನಡ ಬಹುಶಃ ಯಾರಿಗೂ ಮಾತಾಡಲಿಕ್ಕೆ ಬರೋಲ್ಲ. ನಾವು ಅವಳೆಲ್ಲ ಒಟ್ಟಿಗೆ ನಾವು ಒಂದು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಾವು ಮಾತಾಡೋದಕ್ಕೂ ಅವಳು ಮಾತಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ, ಅದೊಂಥರ ಜುಳು ಜುಳು ನಿನಾದದ ರೀತಿ ಅಪರ್ಣ ಅವರ ಮಾತು, ನಿರರ್ಗಳ, ಎಲ್ಲೂ ತಡೆ ಇಲ್ಲ. ಹಾಗಂತ ಸ್ಪಷ್ಟ. ನೀವು ಒಂದು ಪದನ ಹೇಳಬೇಕು ಅಂತಂದರೆ ಅದರಲ್ಲಿ ಪ್ರತಿಯೊಂದು ಅದೊಂದು ಇರುತ್ತಲ್ಲ ಅಂಶಗಳು, ಅದಷ್ಟು ಕಿವಿ ಕೇಳಬೇಕು. ಆ ರೀತಿ ಆ ಸ್ವರ ಬರಬೇಕು ಆ ಪದಗಳಲ್ಲಿ. ಆ ಒಂದು ಛಾತಿ, ಆ ಒಂದು ರೀತಿ ಅವಳಲ್ಲಿ ಮಾತ್ರ ಇತ್ತು. ನಾವು ಎಷ್ಟೇ ನಾವು ಅವಳ ಜೊತೆ ಟ್ರೈನಿಂಗ್ ತೊಗೊಂಡಿದ್ವಿ, ನಾವು ಒಟ್ಟಿಗೆ ಉದ್ಘೋಷಿಗಳಾಗಿ ಕೆಲಸ ಮಾಡಿದ್ವಿ, ಏನೇ ಆದರೂ ಅವಳಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡೋಕ್ಕೆ ಬಹುಶಃ ನಮಗೆ ಬರೋದು ಇಲ್ಲ. ಅದು ಕೇವಲ ಅಪರ್ಣ ಮಾತ್ರ.